ಹಲೋ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಈ ವ್ಲಾಗ್ ಏನಕ್ಕೆ ಮಾಡ್ತಾ ಇದ್ದೀನಪ್ಪ ಅಂದರೆ ಸ್ವಲ್ಪ ಇನ್ಸ್ಪೈರ್ ಮಾಡೋಣ, ನನ್ನ ಸಬ್ಸ್ಕ್ರೈಬರ್ಸ್ಗೆ ಸ್ವಲ್ಪ ಇನ್ಸ್ಪೈರ್ ಮಾಡೋಣ, ನನ್ನ ಫಾಲೋವರ್ಸ್ಗೆ ಅಂತ ಬಂದಿದ್ದೀನಿ. ಅದು ಹೇಗೆ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ, ನಾನು ಹೇಗೆ ಎಲ್ಲದನ್ನು ಅಚೀವ್ ಮಾಡೋಕ್ಕಾಗ್ತಾ ಇದೆ, ಹೇಗೆ ನನ್ನ ಎಲ್ಲದನ್ನು ತೊಗೊಂಡು ಬಂತು, ಎಲ್ಲಿ ತನಕ ತೊಗೊಂಡು ಬರ್ತಾ ಇದೆ, ಆಮೇಲೆ ನಾನು ಡಿಪ್ರೆಸ್ ಆಗ್ತಾ ಇದ್ನಾ ಇಲ್ವಾ ಜರ್ಮನಿಗೆ ಬಂದಮೇಲೆ, ಏನೇನೆಲ್ಲ ಅನಿಸುತ್ತೆ ನನಗೆ ಜರ್ಮನಿಗೆ ಬಂದಾಗ, ನಾನು ಏನು ಮೋಟಿವೇಟ್ ಮಾಡಬೇಕು ಯಂಗ್ಸ್ಟರ್ಸ್ಗೆ ಬರ್ತಾ ಇರೋರಿಗೆ ಅನ್ನೋದನ್ನು ನಾನಿಲ್ಲಿ ಹೇಳ್ತಾ ಬರ್ತೀನಿ. ಬೋರು ಆಗ್ಬೋದು, ಬೋರ್ ಆಗದೇನೂ ಇರ್ಬೋದು. ಬೋರ್ ಆಗಿದ್ದಲ್ಲಿ ನೀವು ನಿಲ್ಲಿಸ್ಬೋದು ನೋಡೋದನ್ನು, ಇಷ್ಟ ಆದರೆ ನೋಡ್ಕೊಂಡು ಹೋಗಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಅಂದರೆ ಏನು ಗೊತ್ತಾ, ಒಂದೊಂದು ಸರಿ ನಮಗೆ ತುಂಬ ಓವರ್ವೆಲ್ಮಿಂಗ್ ಅಂತಲೂ ಅನಿಸ್ತಿರುತ್ತೆ, ಒಂದೊಂದು ಸರಿ ಡೂಯೇಬಲ್ ಅಂತಲೂ ಅನಿಸುತ್ತೆ. ನಾನೇನು ಹೇಳ್ತೀನಿ ಅಂದರೆ, ಒಳ್ಳೆ ಎಕ್ಸ್ಪೀರಿಯೆನ್ಸು, ನ್ಯೂ ಎಕ್ಸ್ಪೀರಿಯೆನ್ಸು ಯಾರಿಗೇ ಆದ್ರೂ ಅಷ್ಟೇ ಜರ್ಮನಿಗೆ ಬರ್ತಿದ್ದಾರೆ ಅಂದರೆ ಹೆದರೋದಕ್ಕೆ ಹೋಗಬೇಡಿ. ಹೆದರಿಕೆ ಆಗುತ್ತೆ. ಎಲ್ಲ ಹೊಸ ಜನ ಏನು ಹೊರಗಡೆ ನೋಡ್ತೀರಾ, ಎಲ್ಲ ಕಂಪ್ಲೀಟ್ಲಿ ಹೊಸ ಎನ್ವಿರಾನ್ಮೆಂಟು, ಹೊಸ ಲ್ಯಾಂಗ್ವೇಜು. ಸೀರಿಯಸ್ಲಿ ಕಷ್ಟ ಅಂತ ಅನಿಸುತ್ತೆ ಸ್ಟಾರ್ಟಿಂಗಲ್ಲಿ, ಬಟ್ ಹೋಗ್ತಾ ಹೋಗ್ತಾ ನಿಮಗೆಲ್ಲ ಈಸಿ ಆಗುತ್ತೆ ಅಂತಲೇ ನಾನು ಅಂದ್ಕೊತೀನಿ. ಸ್ಟಾರ್ಟಿಂಗ್ ಡೆಫಿನೆಟ್ಲಿ ಎಲ್ರಿಗೂ ಕಷ್ಟ ಆಯಿತು, ಬಿಕಾಸ್ ನನಗೂ ಕಷ್ಟ ಆಯಿತು. ಬಿಕಾಸ್ ಬಂದಿದ ತಕ್ಷಣ ಕೆಲಸ ಆಯಿತು, ಎಲ್ಲ ಆಯಿತು. ಸೊ ವರ್ಕ್ ಎನ್ವಿರಾನ್ಮೆಂಟ್ ಹೆಂಗಿರುತ್ತೋ ಅಂತ ಭಯ ಆಗ್ತಾಯಿತ್ತು ನನಗೆ ಒಂದು ಕಡೆ. ಆದರೆ ಇನ್ನೊಂದು ಕಡೆ ನಾನು ಹೆಂಗೆ ಸ್ಟಡೀಸ್ನ ಮ್ಯಾನೇಜ್ ಮಾಡಲಿ ಅನ್ನೋದು ಒಂದು ಕಡೆ ಆಗಿತ್ತು. ಸೊ ಡೆಫಿನೆಟ್ಲಿ ಕಷ್ಟ ಆಗುತ್ತೆ, ಬಿಕಾಸ್ ನಾವು ಇಂಡಿಯಾದಲ್ಲಿದ್ದಾಗ ಬರೀ ಕೆಲಸ ಮಾಡ್ತಾ ಇದ್ವಿ ಅಥವಾ ನಾವು ಬರೀ ಓದ್ತಾ ಇರ್ತೀವಿ, ಎರಡನ್ನೂ ಮಾಡ್ತಾ ಇರಲ್ಲ. ಸ್ವಲ್ಪ ಜನ ಮಾಡ್ತಾ ಇರ್ತಾರೆ ಡೆಫಿನೆಟ್ಲಿ, ಬಟ್ ಎರಡನ್ನೂ ಯಾರು ಮ್ಯಾನೇಜ್ ಮಾಡಿಕೊಂಡು ಮತ್ತು ಮನೆ ಕೆಲಸ ಎಲ್ಲ ಕಲ್ತು ಬಂದಿರ್ತಾರೆ ಅವರು ಡೆಫಿನೆಟ್ಲಿ ತುಂಬ ಈಸಿ ಆಗುತ್ತೆ ಹೊರ ಜಗತ್ತಿಂತ, ಅಂದರೆ ಹೊರಗಿನ ದೇಶಕ್ಕೆ ಬಂದು ಜೀವನ ಮಾಡೋದು. ಆದರೂ ಯಾರು ಏನು ಮಾಡ್ದಲೇ ಇಲ್ಲೂ ಬಂದು ಎಲ್ಲ ಮ್ಯಾನೇಜ್ ಮಾಡ್ತಾ ಇರೋರು ನಾನು ನೋಡಿದ್ದೀನಿ. ಸೊ ಹಾಗಾಗಿ ಹೆದರಬೇಡಿ. ಏನು ಗೊತ್ತಾ, ಸಿಚುವೇಶನ್ ಎಲ್ಲದನ್ನು ಮಾಡಿಸುತ್ತೆ ಫ್ರೆಂಡ್ಸ್. ಬಟ್ ಡೆಫಿನೆಟ್ಲಿ ಫ್ಯಾಮಿಲಿನ, ಫ್ರೆಂಡ್ಸ್ನ ನೀವು ಮಿಸ್ ಮಾಡ್ಕೊತೀರಾ ಇಂಡಿಯಾದಲ್ಲಿ. ಬಟ್ ನಾವೇನೋ ಒಂದು ಸಾಧನೆ ಮಾಡಬೇಕು ಅಥವಾ ನಾವೇನೋ ಒಂದು ಗಳಿಸ್ಕೊಬೇಕು ಅಂದರೆ ಸ್ವಲ್ಪ ವರ್ಷ ನಾವೆಲ್ಲದನ್ನು ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ ಅಂತಲೇ ನಾನು ಹೇಳ್ತೀನಿ ಅಷ್ಟೇ. ಸೊ ಎಲ್ಲದನ್ನು ಹೈಡ್ ಮಾಡಿಕೊಂಡು ಸ್ಟ್ರೈವ್ ಮಾಡಬೇಕು ಅಷ್ಟೇ. ಸೊ ಹೊಸಬ್ರು ಯಾರ್ಯಾರೆಲ್ಲ ಬರ್ತಾ ಇದ್ದೀರಾ ಅವ್ರಿಗೆ ನಾನು ಇದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಆ್ಯಂಡ್ ಆಲ್ಸೋ ಫ್ರೆಂಡ್ಸ್ನ ಅಲ್ಲಿ ಇಲ್ಲಿ ಮಾಡ್ಕೊಳ್ಳಿ. ನೆಟ್ವರ್ಕಿಂಗ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಜರ್ಮನ್ ಕಲೀರಿ ಆದಷ್ಟು, ಯಾವಾಗೆಲ್ಲ ಟೈಮ್ ಸಿಗುತ್ತೆ ಅವಾಗ ಅಷ್ಟೇ. ಕೀಪ್ ಯುವರ್ ಸೆಲ್ಫ್ ಬ್ಯುಸಿ. ಆ್ಯಂಡ್ ಡೆಫಿನೆಟ್ಲಿ ಇಲ್ಲಿ ಬಂದವರು ಎಲ್ಲರೂ ಬ್ಯುಸಿ ಆಗ್ತಾರೆ ಅವ್ರವ್ರ ಕೆಲಸದಲ್ಲಿ. ಬಿಕಾಸ್ ವೀಕೆಂಡ್ ಅಂದ ತಕ್ಷಣ ನಾವು ನಮಗೆ ಟೈಮ್ ಕೊಡ್ತಿರ್ತೀವಿ ಅಂತ ಅನ್ಕೋತೀವಿ, ಬಟ್ ಮನೆ ಕೆಲಸ ಮಾಡೋದೇ ಆಗ್ತಾ ಇರುತ್ತೆ ಲಿಟ್ರಲಿ. ಸೊ ಬಿಕಾಸ್ ನಾವು ಶೇಡ್ ಅಪಾರ್ಟ್ಮೆಂಟ್ಲಿದ್ದರೆ ಬೇರೆಯವ್ರಿಗೆ ತೊಂದರೆ ಆಗ್ದಂಗೆ ನೋಡ್ಕೊಬೇಕು. ಸೊ ಕಾಮನ್ ಏರಿಯಾಸ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇರಬೇಕು, ಸ್ಕೆಡ್ಯೂಲ್ ಇರುತ್ತೆ. ಆ್ಯಂಡ್ ವೀಕ್ ಡೇಸಲ್ಲಿ ಓದೋದ್ರ ಜೊತೆಗೆ ನಾವು ಕೆಲಸನೂ ಮ್ಯಾನೇಜ್ ಮಾಡಬೇಕು, ಎಕ್ಸ್ಪೆನ್ಸಸ್ಸು. ಸೊ ನೀವೇನಾದರೂ ಮನೆಯಿಂದ ಫಂಡ್ ಹಿಡಿದ್ರೆ ಸೊ ನೋ ಪ್ರಾಬ್ಲಮ್, ಫಂಡ್ ಇಲ್ಲ ಅಂದರೆ ಕೆಲಸ ಮಾಡಬೇಕಾಗತ್ತೆ. ಸೊ ತೊಗೊಂಡು ಬಂದಿದ್ರೂ ಕೂಡ ಸಾಕಾಗಲ್ಲ. ಹಾಗಾಗಿ ಎಷ್ಟೊಂದು ಜನ ಪಾರ್ಟ್ ಟೈಮ್ ಹುಡುಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ ಬಂದಾಗಿಂದಲೇ. ನಾನು ಕೂಡ ಅದೇ ನಿಮಗೆ ಸಜೆಸ್ಟ್ ಮಾಡ್ತೀನಿ. ಬಿಕಾಸ್ ಫಸ್ಟ್ ಫ್ಯೂ ಮಂತ್ಸ್ ನೀವು ಬರೀ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀರಾ. ಸೊ ಅದೇ ಬೆಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಎಲ್ಲರಿಗೂ ಜಾಬ್ ಹುಡ್ಕೊಳ್ಳೋದಕ್ಕೆ. ಸೊ ಸಿಕ್ಕರೆ ಒಳ್ಳೆಯದು, ಸಿಕ್ಕಿಲ್ಲ ಅಂದರೆ ಹೆದರ್ಕೊಳ್ಳೋಕೆ ಹೋಗಬೇಡಿ, ಸಿಗುತ್ತೆ. ಯಾಕಂದರೆ ನೀವು ನೆಟ್ವರ್ಕ್ ಮಾಡ್ತಾ ಜನ ರೆಫರಲ್ ಕೊಡ್ತಾ ಹೋಗ್ತಾರೆ ಅವ್ರ ಜಾಬ್ಸ್ಗೆಲ್ಲ. ಸೊ ಹೇಗೋ ಸಿಗುತ್ತೆ. ಆಫೀಸ್ ಜಾಬಲ್ಲಿ ಸ್ವಲ್ಪ ಕಷ್ಟ, ಬಟ್ ವಿತ್ ಜರ್ಮನ್ ಸ್ಕಿಲ್ಸ್, ವಿತ್ ಟೆಕ್ನಿಕಲ್ ನಾಲೆಡ್ಜ್ ಎಲ್ಲ ಇದ್ದರೆ ಈಸಿನೇ ಅಂತ ಹೇಳ್ತೀನಿ. ಸೊ ನನಗೆ ಕಷ್ಟ ಆಗಿದ್ದು ಎಲ್ಲಿಯಪ್ಪ ಅಂದರೆ, ನನಗೆ ಸ್ವಲ್ಪ ಒಬ್ಬಳೇ ಇರೋದಕ್ಕೆಲ್ಲ ಹೆದರ್ಕೊತಿದ್ದೆ. ಬಿಕಾಸ್ ನಾನು ಫಸ್ಟ್ ಟೈಮ್ ಮನೆಯಿಂದ ಹೊರಗೆ ಬಂದಿದ್ದು. ಆ್ಯಂಡ್ ಆಲ್ಸೋ ನಾನು ಫಸ್ಟ್ ಟೈಮು ಹೊರಗಿನ ಜಗತ್ತು, ಹೊರಗಿನ ದೇಶಕ್ಕೆ ಬಂದಿದ್ದಂದರೆ ಫಸ್ಟ್ ಟೈಮ್ ಇದೆ. ಫ್ಲೈಟ್ ಹತ್ತಿದ್ದೆ ನಾನು ಫಸ್ಟ್ ಜರ್ಮನಿಗೆ ಅಂತಲೇ ಹೇಳ್ಬೋದು. ಸೊ ಭಯ ಇತ್ತು ನನಗೆ, ಚುಳ್ಳಂತಿತ್ತು. ಫ್ಲೈಟ್ ಹತ್ತ ತನಕನೂ ಚುಳ್ಳಂತಿತ್ತು, ರೀಚ್ ಆಗೋ ತನಕನೂ. ನಾನು ಫ್ಲೈಟಲ್ಲಿ ಕೂತ್ಕೊಂಡು ಹೆಂಗೆ ಯೋಚನೆ ಮಾಡ್ತಿದ್ದೆ ಗೊತ್ತಾ ಫ್ರೆಂಡ್ಸ್? ಅಯ್ಯೋ, ನಾನು ನಿಜವಾಗ್ಲೂ ಜರ್ಮನಿಲೇ ಹೋಗ್ತಾ ಇದ್ದೀನಾ, ನಾನು ನಿಜವಾಗ್ಲೂ ಜರ್ಮನಿಲೇ ಇದ್ದೀನಾ, ಅಥವಾ ಇದೆಲ್ಲ ಭ್ರಮೇನಾ, ಅಥವಾ ಏನೋ ಒಂಥರ ಭಯನೂ ಇರುತ್ತೆ. ಇನ್ನೊಂದು ಕಡೆ ನಿಜವಾಗ್ಲೂ ನಾನು ಹೋಗ್ತಾ ಇದ್ದೀನಿ, ಫೈನಲಿ ಎವ್ರಿಥಿಂಗ್ ವರ್ಕ್ಡ್ ಔಟ್ ಅಂತಲೂ ಅನಿಸುತ್ತೆ. ಸೊ ಅದೇ, ಬಟ್ ಎಲ್ಲ ಆಗುತ್ತೆ ಟೈಮ್ ಬಂದಾಗ. ಹಾರ್ಡ್ ವರ್ಕ್ ಮಾಡ್ತಾನೇ ಇರಿ. ನಿಮ್ದು ಏನಿರುತ್ತೆ ನಿಮ್ಮ ಕನಸು ಎಲ್ಲದು ನನಸಾಗಲಿ ಅಂತ ನಾನು ಅನ್ಕೊತೀನಿ. ಮ್ಯಾನಿಫೆಸ್ಟ್ ಮಾಡಿ, ನಿಜವಾಗ್ಲೂ ಅದು ವರ್ಕ್ ಆಗುತ್ತೆ. ಬಿಕಾಸ್ ನೀವು ನಂಬ್ತಿರೋ ಬಿಡ್ತಿರೋ, ನಾನು ಮ್ಯಾನಿಫೆಸ್ಟೇಷನ್ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನನ್ನ ಫ್ರೆಂಡ್ ಒಬ್ಬರು ಹ್ಯಾಂಬರ್ಗಲ್ಲಿ ಬಂದಿದ್ದರು. ಅವರಿಗೆ ಸ್ವಲ್ಪ ಇಂಡಿಯನ್ ಕರೆನ್ಸಿ ಬೇಕಾಗಿತ್ತು, ಅಲ್ಲ ಯೂರೋ ಕರೆನ್ಸಿ ಬೇಕಾಗಿತ್ತು. ನನಗೆ ಇಂಡಿಯನ್ ಕರೆನ್ಸಿ ಬೇಕಾಗಿತ್ತು. ಸೊ ನಾನು ಬಂದವರಿಗೆ ಯೂರೋಸ್ ಕೊಟ್ಟೆ, ಅವ್ರು ನನಗೆ ಇಂಡಿಯನ್ ಕರೆನ್ಸಿ ಕೊಟ್ಟರು. ಸೊ ಅದಕ್ಕೋಸ್ಕರ ನಾನು ಹ್ಯಾಂಬರ್ಗ್ ಬಂದಿದ್ದೆ. ಆಗ ನಾನು ಹ್ಯಾಂಬರ್ಗ್ ಸಿಟಿ ನೋಡಿ ಎಷ್ಟು ಚೆನ್ನಾಗಿರುತ್ತಪ್ಪ, ನಂಗೆ ಇಲ್ಲೇ ಕೆಲಸ ಸಿಕ್ಕರೆ ಅಂತ ಅಂದ್ಕೊಂಡೆ. ನಾನು ನಂಬ್ತೀರಾ ಬಿಡ್ತೀರಾ, ನಾನು ಇವತ್ತು ಹ್ಯಾಂಬರ್ಗಲ್ಲೇ ಇದ್ದೀನಿ. ಆ್ಯಂಡ್ ಹ್ಯಾಂಬರ್ಗಲ್ಲಿ ನನ್ನ ಕೆಲಸ ಆಗಿದೆ. ಸೊ ಒನ್ ಆಫ್ ದ ಬಿಗ್ಗೆಸ್ಟ್ ಫರ್ಮ್ಗೆ ನಾನು ಕೆಲಸ ಮಾಡ್ತಾ ಇದ್ದೀನಿ. ನೋಡಿ ಮ್ಯಾನಿಫೆಸ್ಟೇಷನ್ ಹೆಂಗೆ ವರ್ಕ್ ಆಗುತ್ತೆ ಅಂತ. ಅದಕ್ಕೆ ಇದೊಂದು ಹೇಳೋದಕ್ಕೋಸ್ಕರ ನಾನು ಈ ವ್ಲಾಗ್ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಮ್ಯಾನಿಫೆಸ್ಟೇಷನ್ ವರ್ಕ್ಸ್ ಫ್ರೆಂಡ್ಸ್.
ಸೊ ಅಷ್ಟೇ. ಎಲ್ಲರೂ ನಿಮ್ಮ ಕನಸುಗಳು ಏನಿರುತ್ತೆ ಬರ್ಕೊಳ್ಳಿ. ಅದನ್ನು ಆಗುತ್ತೆ ಅನ್ನೋದಕ್ಕಿಂತ ಆಗ್ತಿದೆ ಅನ್ನೋದ್ರನ್ನು ನೀವು ಅಂದ್ಕೊಂಡ್ರೆ ಅದು ನಿಜವಾಗ್ಲೂ ಆಗುತ್ತೆ. ಆಲ್ರೆಡಿ ಆಗಿದೆ ಅಂತಲೂ ಅನ್ಕೊತಾ ಇರಬೇಕು, ಮತ್ತು ಆಗ್ತಾ ಇದೆ ಅಂತಲೂ ಅನ್ಕೊತಾ ಇರಬೇಕು. ಸೊ ಅವಾಗ ಹಾಗೆ ಆಗುತ್ತೆ. ಆ್ಯಂಡ್ ಯಾವಾಗಲೂ ಪಾಸಿಟಿವ್ ಆಪ್ಟಿಮಿಸ್ಟಿಕ್ ಆಗಿ ಥಿಂಕ್ ಮಾಡಿ. ಡೆಫಿನೆಟ್ಲಿ ನಿಮ್ಮ ಮುಂದೆ ಅದು ನಿಲ್ಲುತ್ತೆ ಒಂದಲ್ಲ ಒಂದಿನ. ಅದು ತಕ್ಕಂತೆ ಹಾರ್ಡ್ ವರ್ಕ್ ಮಾಡಬೇಕು ಫ್ರೆಂಡ್ಸ್. ಬಿಕಾಸ್ ನಾನು ಆವಾಗ ಕನಸು ಕಂಡಿದ್ದೆ, ಬರೀ ಕನಸಾಗಿರಲಿಲ್ಲ. ನಾನು ಆಲ್ರೆಡಿ ಒಂದು ಆರ್ಗನೈಸೇಷನ್, ಬಿಗ್ ರೆಪ್ಯೂಟೆಡ್ ಕಂಪನಿ ಕೆಲಸ ಮಾಡ್ತಾಯಿದ್ದೆ. ಬಟ್ ಸ್ಟಿಲ್ ಜಗ ಚೆನ್ನಾಗಿದೆ, ತುಂಬ ಎಕ್ಸ್ಪ್ಲೋರ್ ಮಾಡ್ಬೋದು. ಇವಾಗ ನಿಮ್ಮ ಹತ್ರ ದುಡ್ಡು ಎಲ್ಲ ಇರುತ್ತೆ, ಬಟ್ ನೀವು ಯಾವುದೋ ಒಂದು ಸ್ಮಾಲ್ ಜಾಗದಲ್ಲಿದ್ದಾಗ ಏನಾಗ್ಬಿಡುತ್ತೆ ಹೇಳಿ, ನಿಮಗೆ ಹಿಡನ್ ಅಂತ ಅನಿಸುತ್ತೆ. ಅಥವಾ ನಿಮಗೆ ದುಡ್ಡು ಎಲ್ಲ ಇರುತ್ತೆ, ಬಟ್ ಫ್ರೆಂಡ್ಸ್ ಇಲ್ಲ, ಫ್ರೆಂಡ್ಸ್ ಇಲ್ಲ ಕರ್ಕೊಂಡು ಹೋಗೋಕ್ಕೆ ಅಲ್ಲಿ ಇಲ್ಲಿ ಅಂದಾಗ ಏನೋ ಒಂದು ಸಮಸ್ಯೆ ಇದ್ದೇ ಇರುತ್ತಲ್ವ ಎಲ್ಲ ಕಡೆ. ಸೊ ಹಾಗಾಗಿ ನಮಗೂ ಹಾಗೆ ಅನಿಸುತ್ತೆ, ಚೆನ್ನಾಗಿದೆ ಅಲ್ವಾ, ಎಲ್ಲ ಹ್ಯಾಪನಿಂಗ್ ಇದೆ. ಅಂದರೆ ಹ್ಯಾಂಬುರ್ಗಲ್ಲಿ ನಮಗೆ ಏನಂತಾರೆ ಹೇಳಿ, ನೈಟ್ ಲೈಫ್ ಇದೆ, ಮೌಂಟೇನ್ಸ್ ಇದೆ, ಎಲ್ಲ ಥರ ಆ್ಯಕ್ಟಿವಿಟೀಸ್ ಮಾಡ್ಬೋದು. ಸಿಂಪಲಾಗಿ ಹೇಳೋದಾದರೆ ನಮ್ಮ ಮುಂಬೈ ಥರ, ಬೆಂಗಳೂರು ಥರ. ಸೊ ಜಾಬ್ ಸಿಗೋದಕ್ಕೂ ಏನು ಕಷ್ಟ ಇಲ್ಲ, ಲಿವಿಂಗಿಗೂ ಏನು ಕಷ್ಟ ಇಲ್ಲ, ಫ್ರೆಂಡ್ಸ್ ನೆಟ್ವರ್ಕ್ ಮಾಡ್ಕೊಳ್ಳೋದಕ್ಕೂ ಕಷ್ಟ ಇಲ್ಲ. ತುಂಬ ಚೆನ್ನಾಗಿ ಅನಿಸ್ತು ನನಗೆ. ಹಾಗಾಗಿ ಹ್ಯಾಂಬುರ್ಗಲ್ಲಿ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತಲೇ ನಾನು ಅಂದ್ಕೊಂಡೆ ನೋಡಿ. ಹಾಗಾಗಿ ಮ್ಯಾನಿಫೆಸ್ಟೇಷನ್ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಫ್ರೆಂಡ್ಸ್. ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ರಿಗಾರ್ಡಿಂಗ್ ದಿಸ್ ಪಾರ್ಟ್. ಸೊ ಹಂಗಾಗಿ ನಿಮ್ಮ ಹತ್ರನೂ ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ಈ ವ್ಲಾಗಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ಗುರಿ ಇಟ್ಕೊಳ್ಳಿ, ಅದನ್ನು ತಲುಪೋದಕ್ಕೆ ಟ್ರೈ ಮಾಡಿ. ತುಂಬ ಬೋಧನೆ ಕೊಡ್ತಿದ್ದೀನಿ ಅಂತ ಅಂದ್ಕೋಬೇಡಿ. ಬಟ್ ಎಲ್ಲರೂ ಅಷ್ಟೇ ಪ್ರಯತ್ನ ಪಡ್ತಿರ್ತಾರೆ, ಹಾರ್ಡ್ ವರ್ಕ್ ಮಾಡ್ತಿರ್ತಾರೆ. ಸಮ್ಟೈಮ್ಸ್ ಟೈಮ್ ಕೂಡ ಕ್ಲಿಕ್ ಆಗಬೇಕು ಅಂತಲೇ ಹೇಳ್ತೀನಿ. ಸೊ ನೀವು ನಿಮ್ಮ ಏನಂತ ಹೇಳಿ ಗಟ್ ಫೀಲ್ನ ಯಾವತ್ತೂ ಬಿಟ್ಕೊಡ್ಬೇಡಿ. ಆಮೇಲೆ ನಿಮಗೆ ಅನಿಸ್ತಿರುತ್ತೆ ಇದು ನನಗಾಗುತ್ತೆ, ಇದು ವರ್ಕೌಟ್ ಆಗುತ್ತಾ ಅಂತಲ್ಲ. ನಿಮ್ಮ ಮನಸ್ಸಿನಿಂದ ನಿಮ್ಗೆ ಅದು ಅನಿಸ್ತಿದ್ರೆ ಅದು ಹಾಗೇ ಆಗುತ್ತೆ. ಅದು ವರ್ಕೌಟ್ ಆಗಲ್ಲ ಅಂತ ನಿಮ್ಗೆಲ್ಲರೂ ಅನಿಸ್ತಂದರೆ ಪ್ರಯತ್ನ ಪಡಿ. ಅದು ಐದರ್ ಸ್ಕಿಲ್ ಆಗಿರ್ಬೋದು, ಅಥವಾ ಕೆಲಸ ಆಗಿರ್ಬೋದು, ಅಥವಾ ನೀವು ಮಾಸ್ಟರ್ಸ್ಗೆ ಅಪ್ಲೈ ಮಾಡ್ತಿರ್ಬೋದು. ಒಂದು ಯೂನಿವರ್ಸಿಟಿ ಸಿಕ್ಕಿರಲ್ಲ, ಇನ್ನೊಂದು ಯೂನಿವರ್ಸಿಟಿ, ಮತ್ತೊಂದು ಮಗದೊಂದು. ಬಟ್ ಎಲ್ಲೂ ಏನೋ ವರ್ಕೌಟ್ ಆಗುತ್ತೆ ಫ್ರೆಂಡ್ಸ್. ನಾವು ಹುಡುಕಬೇಕು ದಾರಿ ಅಷ್ಟೇ. ಆಮೇಲೆ ಸರಿಯಾದ ದಾರಿಯಲ್ಲಿ ಹುಡುಕಬೇಕು ಇನ್ನೊಂದು. ಸೊ ಹಾಗೆ ನಿಮಗೇನಾದರೂ ಹೆಲ್ಪ್ ಬೇಕಿತ್ತು, ಮತ್ತು ನಿಮಗೇನಾದರೂ ಸಜೆಷನ್ಸ್ ಬೇಕಿತ್ತು ಅಂದರೆ, ಮೆಂಟರಿಂಗ್ ಏನಾದರೂ ಬೇಕಾಗಿತ್ತು ಅಂದರೆ ಕಾಂಟ್ಯಾಕ್ಟ್ ಮಾಡಿ ನನ್ನ ಇನ್ಸ್ಟಾಗ್ರಾಮಲ್ಲಿ. ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಬಂದುಬಿಟ್ಟು ದೇಸಿ ಗರ್ಲ್ ಇನ್ ಜರ್ಮನಿ ಅಂತ ಇದೆ. ಸೊ ನನ್ನ ಕೈಲಿ ಸಾಧ್ಯವಾದಷ್ಟು ಹೆಲ್ಪ್ ಮಾಡ್ತೀನಿ ಮೋಟಿವೇಟ್ ಮಾಡೋದಕ್ಕೆ. ಬಿಕಾಸ್ ನಾನು ಏನು ಸಾಧನೆ ಮಾಡಿಲ್ಲ. ಬಟ್ ನಾನೇನಂದರೆ ಇಲ್ಲಿ ಬಂದ ಮೇಲೆ ಎಲ್ಲರೂ ಕೂಡ ಬರೋ ತನಕ ಒಂದು ಮೋಟಿವೇಶನ್ ಇಟ್ಕೊಂಡಿದ್ರೆ ಬಂದಮೇಲೂ ಮೋಟಿವೇಶನಲ್ಲೇ ಇರ್ತಾರೆ. ಸಮ್ಟೈಮ್ಸ್ ಯಾರಿಗೆ ಆದರೂ ಅಷ್ಟೇ ಒಬ್ಬರೇ ಇದ್ದಾಗ ಸ್ವಲ್ಪ ಡಿಪ್ರೆಸ್ಡ್ ಆಗೋ ಚಾನ್ಸಸ್ ಇರುತ್ತೆ, ಸ್ವಲ್ಪ ಬೇಜಾರಾಗೋದು ಚಾನ್ಸಸ್ ಇರುತ್ತೆ. ಜಾಬ್ ಸಿಗೋದು ತುಂಬ ಕಷ್ಟ ಆಗ್ತಿದೆ ಕರೆಂಟ್ ಮಾರ್ಕೆಟ್ ಸಿಚುವೇಷನಲ್ಲಿ. ಬಟ್ ಸ್ಟಿಲ್ ಬಿಡಬೇಡಿ, ಎಲ್ಲರೂ ಧೈರ್ಯದಿಂದ ಇರಿ, ಹಾಗೆ ಆಗುತ್ತೆ. ಬಿಕಾಸ್ ಯಾರೋ ಒಬ್ರಿಗೆ ಈಸಿಯಾಗಾಯಿತು, ಇನ್ನೊಬ್ರಿಗೆ ಆಗ್ತಾಯಿಲ್ಲ. ನಾನು ತುಂಬ ಕಷ್ಟಪಡ್ತೀನಿ ಅವ್ರಿಗಿಂತ, ಬಟ್ ಅವ್ರಿಗಾಗ್ಬಿಡ್ತು, ನನಗಾಗಿಲ್ಲ. ಅಥವಾ ಅವ್ರಿಗೆ ಮಾಸ್ಟರ್ಸ್ ಅಡ್ಮಿಷನ್ ಸಿಗ್ತಾಯಿದೆ, ನಾನು ಅವ್ರಿಗಿಂತ ಕ್ವಾಲಿಫೈಡ್ ಇದ್ದೀನಿ, ನನಗೆ ಯಾಕೆ ಸಿಗ್ತಾಯಿಲ್ಲ. ನಾವು ಒಂದು ಆ್ಯಂಗಲಲ್ಲಿ ನೋಡ್ತಾ ಇರ್ತೀವಿ, ಇನ್ನು ಸುಮಾರು ರಿಕ್ವೈರ್ಮೆಂಟ್ಸ್ ಇರುತ್ತೆ, ಅದನ್ನು ನೋಡ್ತಾ ಇರೋದಿಲ್ಲ. ಯಾರೂ ಕೂಡ ದಡ್ರಲ್ಲ ನಮ್ಮನ್ನ ಒಬ್ಬರನ್ನ ತೊಗೊಂಡಿದ್ದಾರೆ ಅಂದರೆ. ಸೊ ನಾವು ಬೇರೆ ಆ್ಯಂಗಲಲ್ಲಿ ಥಿಂಕ್ ಮಾಡಲ್ಲ. ನಮಗೆ ಇನ್ನೊಬ್ಬರ ಬಗ್ಗೆ ತುಂಬ ಗೊತ್ತಿದೆ ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ. ಬಟ್ ನಿಜವಾಗ್ಲೂ ನಮ್ಮ ಅಪೋನೆಂಟ್ ಬಗ್ಗೆ ನಾವೆಲ್ಲ ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಿಮಗೆ ನಿಮ್ಮ ರಕ್ತ ಸಂಬಂಧ ಇದ್ದರೆ ಮಾತ್ರ ನೀವು ತಿಳ್ಕೊಳ್ಳೋಕೆ ಸಾಧ್ಯನೇ ಹೊರತು ಯಾರನ್ನೂ ನೀವು ಅಷ್ಟು ಚೆನ್ನಾಗಿ ಯಾರನ್ನೂ ತಿಳ್ಕೊಳ್ಳೋಕ್ಕಾಗಲ್ಲ. ಹಂಗಾಗಿ ಯಾರನ್ನೂ ಜಡ್ಜ್ ಮಾಡಿಬಿಟ್ಟು ನಿಮ್ಮನ್ನ ನೀವು ಅಂಡರ್ ಕ್ವಾಲಿಫೈಡ್ ಅಂತ ಅಂದ್ಕೋಬೇಡಿ, ಅಥವಾ ನೀವು ಕ್ವಾಲಿಫೈ ಅಲ್ಲ ಅಂತ ಅಂದ್ಕೋಬೇಡಿ, ಅಥವಾ ನಿಮಗೆ ನೀವೇ ಬೇಜಾರು ಮಾಡ್ಕೋಬೇಡಿ. ಅದೆಲ್ಲದನ್ನು ತಲೆಯಿಂದ ತೆಗ್ದಾಕ್ಬಿಟ್ಟು ನಿಮ್ಮಲ್ಲಿ ಏನು ಕೊರತೆ ಇದೆ, ಏನು ಲ್ಯಾಕ್ ಆಗ್ತಿದ್ದೀರಾ, ಯಾವ ಸ್ಕಿಲ್ ಲ್ಯಾಕ್ ಆಗ್ತಿದೆ, ವೆದರ್ ಕಮ್ಯುನಿಕೇಷನ್ ಸ್ಕಿಲ್, ಟೆಕ್ನಿಕಲ್ ಸ್ಕಿಲ್ ಏನಾದರೂ ಆಗಿರ್ಬೋದು ಫ್ರೆಂಡ್ಸ್. ಆ್ಯಂಡ್ ಏನು ಗೊತ್ತಾ, ಎಲ್ಲದಕ್ಕೂ ನಾವು ಪರ್ಫೆಕ್ಟಾಗೇ ಇರಬೇಕಂತ ಏನಿಲ್ಲ. ನೀವು ಸ್ವಲ್ಪನೇ ತಿಳ್ಕೊಂಡಿರಿ, ಆದರೆ ನೀವು ಅದನ್ನು ಏನಂತ ಹೇಳಿ ಅದನ್ನು ನಾನು ಮಾಡಬಲ್ಲೆ, ಕಲ್ತ್ಬಿಟ್ಟು ಮಾಡಬಲ್ಲೆ ಅನ್ನೋದೊಂದು ಇದ್ದರೆ ನಿಜವಾಗ್ಲೂ ಎಲ್ಲ ಕಡೆ ಕೆಲಸ ಕೊಟ್ಟೇ ಕೊಡ್ತಾರೆ. ಆಮೇಲೆ ಇಲ್ಲಿ ಜರ್ಮನಿಲಿ ಇದ್ದೀವಿ ಅಂದಮೇಲೆ ನಾವು ಜರ್ಮನ್ ಲ್ಯಾಂಗ್ವೇಜ್ ಕಲಿದಲ್ಲೇ ಇರೋಕ್ಕಾಗುತ್ತಾ, ನೀವೇ ಹೇಳಿ. ಈ ದೇಶದಲ್ಲಿ ನಮಗೆ ಅನ್ನ ಬಟ್ಟೆ ಊಟ ಎಲ್ಲ ಕೊಡ್ತಾ ಇದೆ ಅಂದಾಗ ನಾವು ಜರ್ಮನ್ ಲ್ಯಾಂಗ್ವೇಜ್ನ ಕಲಿತ್ರೆ ಇನ್ನೂ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ಹೇಳಿ. ನಾವು ಮಾತಾಡೋದನ್ನ ನೋಡಿಬಿಟ್ಟು ಅವ್ರಿಗೆ ತುಂಬ ಖುಷಿ ಪಡ್ತಾರೆ ಫ್ರೆಂಡ್ಸ್. ಆಮೇಲೆ ಒಳ್ಳೆ ಬಾಂಧವ್ಯ ಬೆಳೆಯುತ್ತೆ. ಓಕೆನಾ, ತುಂಬ ಒಳ್ಳೆಯರಿರ್ತಾರೆ ಜರ್ಮನ್ಸ್ ಕೂಡ. ಸೊ ಅವ್ರಿಗೂ ಖುಷಿ ಆಗುತ್ತೆ, ಅವ್ರಿಗೂ ಗೊತ್ತು ತುಂಬ ಕಷ್ಟ ಕಲಿಯೋದು ಬೇರೆ ಒಂದು ದೇಶದಿಂದ ಬಂದುಬಿಟ್ಟು. ಅಂದರೆ ಅವರು ಏನು ನಿಮ್ಮನ್ನು ಒಂದೇ ಸರಿ ಕಲೀರಿ ಅಂತ ಹೇಳಲ್ಲ, ಬಟ್ ಪ್ರಯತ್ನ ಪಡ್ತಾ ಇದ್ದೀವಿ ದಿನ ಇಲ್ಲಿ ನೋಡ್ತಾನೆ ಕಲ್ತು ಬಿಡ್ತೀರಾ. ನನಗೆ ಇಂಡಿಯಾದಲ್ಲಿ ಸ್ವಲ್ಪ ಕಷ್ಟ ಆಗ್ತಿತ್ತು ಗೊತ್ತಾ, ಒಂದೊಂದು ವರ್ಡ್ ಹೇಳೋದಕ್ಕೂ. ಇಲ್ಲಿ ಕೇಳ್ತಾನೆ ಹಂಗೆ ಕಲಿತೀವಿ ನಾವು. ಬಟ್ ಪ್ರಯತ್ನವೂ ಅಷ್ಟೇ ಇಂಪಾರ್ಟೆಂಟು. ನಾನು ವರ್ಕ್ ಮಾಡಿದ್ದೆಲ್ಲ ಇಂಗ್ಲೀಷ್ ಎನ್ವಿರಾನ್ಮೆಂಟ್ ಆಗಿರೋದ್ರಿಂದ ನಂದು ಏನು ಜರ್ಮನ್ ಎಕ್ಸ್ಟ್ರಾಡಿನರಿ ಇಲ್ಲ. ಬಟ್ ನಾನು ಕೂಡ ತುಂಬ ಫೋಕಸ್ ಮಾಡಿ ಕಲಿಬೇಕು. ಅದೇ ಎಲ್ಲರನ್ನೂ ಕಂಪೇರ್ ಮಾಡ್ಕೊಂಡು ಕೂರೋದಕ್ಕಾಗಲ್ಲ. ಬಿಕಾಸ್ ಅವ್ರವ್ರದ್ದು ಲೈಫ್ ಸ್ಟೈಲು ಮೇಲೇನೂ ಹೋಗುತ್ತೆ. ಒಬ್ಬೊಬ್ಬರಿಗೆ ಈಸಿ ಇರುತ್ತೆ ಎಜುಕೇಷನು, ಇನ್ನೊಬ್ಬೊಬ್ಬರಿಗೆ ವರ್ಕ್ ಲೈಫ್ ಈಸಿ ಇರುತ್ತೆ. ಸೊ
ಕಂಪೇರ್ ಮಾಡೋಕ್ಕಾಗಲ್ಲ. ಎಲ್ಲರಿಗೂ ಎಲ್ಲದೂ ಈಸಿ ಇರಲ್ಲ. ಸೊ ಎಲ್ಲರದು ನಾವು ಒಂದು ಆ್ಯಂಗಲಲ್ಲಿ ನೋಡ್ತಾ ಇರ್ತೀವಿ, ಇನ್ನೊಂದು ಆ್ಯಂಗಲಲ್ಲಿ ಪಾಪ ನೋಡ್ತಾ ಇರಲ್ಲ. ಎಲ್ಲ ವರ್ಕ್ ಪ್ಲೇಸಲ್ಲೂ ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜ್ ಇದೆ. ಎಲ್ಲ ಸ್ಟಡಿ ಪ್ಲೇಸಲ್ಲೂ ಒಂದು ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜ್ ಇದೆ. ಸೊ ನೆವರ್ ಎವರ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ಅದರ್ಸ್. ಅಷ್ಟೇ ನಾನು ಹೇಳೋದು. ನಿಮ್ಮಲ್ಲಿ ಏನು ಕೊರತೆ ಇದೆ ಅಂತ ನೋಡಿ. ಹೊರಗಡೆ ಜನದ್ದು ನಿಮಗೆ ಬೆರಳು ಹಾಕೋದು ಬಿಟ್ಬಿಟ್ಟು, ಬೆರಳನ್ನ ತೋರಿಸೋದು ಬಿಟ್ಬಿಟ್ಟು, ನಮ್ಮಲ್ಲಿ ಏನು ಇಂಪ್ರೂವ್ ಆಗ್ಬೋದು ಅನ್ನೋದು ನೋಡಿದ್ರೆ ನಿಜವಾಗ್ಲೂ ನಾವು ಎಲ್ಲರೂ ಎಷ್ಟು ಜನ ಬೆಳಿಬೋದು ಗೊತ್ತಾ, ನಂಬಿ ನನ್ನ. ಸೊ ಮೋಸ್ಟ್ ಆಫ್ ದೆಮ್ ಅದನ್ನೇ ಲ್ಯಾಕ್ ಮಾಡೋದು ಫ್ರೆಂಡ್ಸ್. ನಾನಂತೂ ಯಾವತ್ತೂ ಅಷ್ಟೇ ಯಾರ್ದು ಏನು ಎತ್ತಂತ ಏನು ನಾನು ತಿಳ್ಕೊಳಕ್ಕೂ ಹೋಗಲ್ಲ, ಅಥವಾ ಹೆಲ್ಪ್ ಬೇಕಂದರೆ ನಾನು ತುಂಬ ಮಾಡ್ತೀನಿ ಫ್ರೆಂಡ್ಸ್. ಅದರಲ್ಲಂತೂ ಫಸ್ಟು ನಾನು. ಬಿಕಾಸ್ ನಾನು ಎಷ್ಟೊಂದು ಜನಕ್ಕೆ ಏನಂತ ಹೇಳಿ ಜಾಬ್ ಫೈಂಡಿಂಗ್ ಆಗಿರ್ಬೋದು, ಅಥವಾ ಇಂಡಿಯಾದಲ್ಲಿ ಇದ್ದಾಗಲೇ ಅಷ್ಟೇ ಅವ್ರಿಗೆ ಎಕ್ಸಾಮ್ಸ್ ಕ್ರ್ಯಾಕ್ ಮಾಡೋದಕ್ಕಾಗಿರ್ಬೋದು, ಜಾಬ್ ರಿಲೇಟೆಡು ಎಲ್ಲದಕ್ಕೂ ನಾನು ಹೆಲ್ಪ್ ಮಾಡ್ತಾ ಇದ್ದೆ. ಬಿಕಾಸ್ ನಾವು ಅದರಲ್ಲಿ ನಾಲೆಡ್ಜ್ನ ಟ್ರಾನ್ಸ್ಫರ್ ಮಾಡ್ದಂಗೆ ಆಗುತ್ತೆ, ಕಲ್ತಂಗೆ ಆಗುತ್ತೆ ಅಂತ. ಯಾವತ್ತೂ ನಾವು ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡಬೇಕು ಹೊರತು ಇನ್ನೊಬ್ಬರನ್ನ ಕಾಲು ಎಳೆದ್ಬಿಟ್ಟೋದು ಒಳ್ಳೇದಲ್ಲ. ಬಿಕಾಸ್ ಅದು ನಮಗೆಲ್ಲ ಒಂದಿನ ಕರ್ಮ ಹೊಡ್ಕೊಂಬರುತ್ತೆ, ಹುಡ್ಕೊಂಡು ಬಂದು ಹೊಡೆಯುತ್ತೆ. ಹಾಗಾಗಿ ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡಿ ಅಷ್ಟೇ. ಯಾವತ್ತೂ ನಮಗೆ ನಾವು ಆಗಬೇಕು ಅಷ್ಟೇ ಹೇಳೋದು ನಾನು. ಸೊ ನಮ್ಮವ್ರಿಗೆ ಹೆಲ್ಪ್ ಮಾಡಬೇಕು, ನಮ್ಮವ್ರು ಬೆಳಿಬೇಕು ಅನ್ನೋದು ನಮ್ಮ ತಲೆಯಲ್ಲೂ ಇರಬೇಕು ಅಷ್ಟೇ ನಾನು ಹೇಳೋದು. ಹಾಗಾಗಿ ಪ್ರಯತ್ನ ಪಡ್ತಾಯಿರಿ ಫ್ರೆಂಡ್ಸ್. ಬಿಕಾಸ್ ಆಗೇ ಆಗುತ್ತೆ. ನೀವು ಯಾವಾಗಲೂ ಅಂದ್ಕೊಬೇಕು, ಈ ದೇಶದಲ್ಲಿ ಆಗಲಿಲ್ಲ ಅಂದರೂ ನಂಗೆ ಇನ್ನೊಂದು ದೇಶದಲ್ಲಿ ಹೋದ್ರೂ ಆಗುತ್ತೆ. ನನ್ನಲ್ಲಿ ಏನು ಕೊರತೆ ಇದೆ, ನನ್ನನ್ನು ಯಾಕೆ ಇವ್ರು ತೆಗಿಯೋಕ್ಕೆ ಹೆಂಗೆ ಸಾಧ್ಯ ಅಂತ ಅನ್ನಿಸ್ಬೇಕು ನಿಮಗೆ. ಆ ಥರ ನಿಮ್ಮ ಪ್ರೊಫೈಲ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ನಿಮ್ಮಲ್ಲಿ ಆ ಕಾನ್ಫಿಡೆಂಟ್ ಬಂದಾಗ ಹೈರ್ ಮಾಡೋರಿಗೆ ಯಾಕೆ ಹೇಳಿ ನಿಮ್ಮನ್ನು ತೊಗೋಬಾರ್ದು ಅನಿಸುತ್ತೆ. ಅಷ್ಟೇ ಹೇಳೋದು ನಾನು ನಿಮಗೆ. ಈ ಒಂದು ಜೋಶ್ ಇರಬೇಕು ನಿಮ್ಮಲ್ಲಿ. ಈ ಥರದ ಜೋಶ್ ನಿಮ್ಮಲ್ಲಿ ಇದ್ದಾಗ ಅವರು ಕೂಡ ತೊಗೊತಾರೆ, ಹುಡುಗಿ ಮಾಡ್ಬೋದು ಅಂತ. ನೀವೇ ಒಂದು ಕಂಪನಿ ಮ್ಯಾನೇಜರ್ ಆಗಿದ್ದೀರಾ ಅಂತ ಅಂದ್ಕೊಳ್ಳಿ. ಒಬ್ಬರನ್ನ ಹೈರ್ ಮಾಡಬೇಕು ಅಂದಾಗ ನೀವು ನೋಡಿದ್ರೆ ಇರ್ತೀರಾ, ಅಥವಾ ನೀವೇ ಒಂದು ಯಾವುದೋ ಒಂದು ಸಿಂಪಲ್ ಸೀರೆ ಅಂಗಡಿನೋ ಯಾವುದೋ ಒಂದು ಇಟ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ. ನೀವು ಒಬ್ರಿಗೆ ಮಾರ್ಕೆಟಿಂಗ್ ಕೊಡೋದಕ್ಕೂ ಕೂಡ ಯೋಚನೆ ಮಾಡ್ತಿರ್ತೀರಾ, ಈ ಹುಡುಗ ಸೇಲ್ಸ್ ಪರ್ಸನ್ನ ತೊಗೊಂಡ್ರೆ ಇವ್ನು ಚೆನ್ನಾಗಿ ಕೆಲಸ ಮಾಡ್ತಾನೆ ಇಲ್ವಾ ಅಂತ. ಸೊ ಅಷ್ಟು ಲೆಕ್ಕಾಚಾರ ಮಾಡೋರು ಆ ವಿಚಾರದಲ್ಲಿ ಇನ್ನು ಒಂದು ಕಂಪನಿಗೆ ಒಬ್ಬರನ್ನ ಹೈರ್ ಮಾಡಬೇಕು ಅಂದರೆ ಯೋಚನೆ ಮಾಡ್ದಲೇ ಇರ್ತಾರ ಹೇಳಿ ರೆಕ್ರೂಟರ್ಸು. ಸೊ ನಾವು ಸುಮ್ಮನೆ ಕೆಲಸ ಸಿಕ್ಬಿಟ್ರೆ ಸಾಕು ಅಂತ ಯೋಚನೆ ಮಾಡ್ತಿರ್ತೀವಿ. ಬಟ್ ಬೇರೆ ಆ್ಯಂಗಲಲ್ಲೂ ಥಿಂಕ್ ಮಾಡಬೇಕು ನಾವು ಫ್ರೆಂಡ್ಸ್. ಆಮೇಲೆ ಹೋಗ್ಬಿಟ್ಟು ಕಷ್ಟಪಡೋದಕ್ಕಿಂತ ಕಲ್ತ್ಬಿಟ್ಟು ಎಲ್ಲದನ್ನು ಹೋಗಿ ಟ್ರೈನ್ ಆಗ್ತಾ ಕಲಿಯೋದು ಯಾವಾಗಲೂ ಉತ್ತಮ. ಒಂದೇ ಸರಿ ಗಗನಕ್ಕೇರಬೇಕು ಅಂದರೆ ಕಷ್ಟ ಯಾರಿಗೇ ಆದ್ರೂ. ಸೊ ಡು ನಾಟ್ ನೀಡ್ ಟು ವರಿ, ಎಲ್ಲನೂ ಆಗುತ್ತೆ. ತಲೆ ಕೆಡಿಸ್ಕೊಳ್ಬೇಡಿ, ಗೋ ವಿತ್ ದ ಫ್ಲೋ ಅಷ್ಟೇ. ಪ್ರಯತ್ನ ಪಡ್ತಾ ಇರಿ, ಕಲಿತಾ ಇರಿ, ದಿನ ಏನಾದರೂ ಕಲಿತಾ ಇರಿ ಅಷ್ಟೇ. ಎಲ್ಲ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್, ಅಷ್ಟೇ ನಾನು ಹೇಳ್ತೀನಿ. ಖುಷಿಯಾಗಿರಿ, ಇರೋದೊಂದು ಲೈಫು, ಮತ್ತೆ ಸಿಗಲ್ಲ. ಈ ಲೈಫ್ನ ಎಂಜಾಯ್ ಮಾಡಿ, ಇವತ್ತಿನ ದಿನದಲ್ಲಿ ಬದುಕಿ. ಆಮೇಲೆ ಏನಾಗುತ್ತೋ ಎತ್ತಾಗುತ್ತೋ ಅಂತ ಇರಬೇಕು ಯೋಚನೆ, ಬಟ್ ತುಂಬಾ ಇರಬಾರ್ದು. ಎಷ್ಟು ಓವರ್ ಥಿಂಕ್ ಮಾಡ್ತೀವಿ ಅಷ್ಟು ಕೆಟ್ಟದು. ಸೊ ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡು ನೋಡಿಕೊಂಡು ಅದ್ರ ತಕ್ಕಂತೆ ಹಾರ್ಡ್ ವರ್ಕ್ ಮಾಡಿದ್ರೆ ಎಲ್ಲ ನಾವು ಅಂದ್ಕೊಂಡಂಗೆ ಆಗುತ್ತೆ ಫ್ರೆಂಡ್ಸ್. ಅಂದ್ಕೊಂಡಂಗೆ ಆಗುತ್ತೆ ಅಂದ್ಕೊಂಡು ಹೋಗ್ತಾ ಇರಬೇಕು ಮುಂದಕ್ಕೆ. ಆಗಲಿಲ್ಲ ಅಂದರೂ ಪ್ಲ್ಯಾನ್ ಬಿ ಏನೋ ಒಂದು ಇದ್ದೇ ಇರುತ್ತೆ. ಜೀವನ ಏನು ಹಿಂಗೆ ಆಗಬೇಕಂತ ಏನಿಲ್ಲ. ಸೊ ಹೆಂಗೆ ಬೇಕಂದ್ರೂ ನಮ್ಮನ್ನು ತೊಗೊಂಡೋಗ್ಬೋದು. ಹೆಂಗೆ ತೊಗೊಂಡೋದ್ರೂ ನಾವಲ್ಲಿ ಬದುಕ್ತೀವ ಅನ್ನೋದು ನಮ್ಮಲ್ಲಿ ಇದ್ದರೆ ನಾವು ಏನಂತಾರೆ ಹೇಳಿ ದಡ ತಲುಪ್ತೀವಿ. ಹಂಗಾಗಿ ಹೆದರ್ಬೇಡಿ ಫ್ರೆಂಡ್ಸ್ ಅಷ್ಟೇ. ಏನಂತಾರೆ ಹೇಳಿ ಒಳ್ಳೆ ಸ್ಕೋರ್ ಬಂದಿಲ್ಲ ಅಥವಾ ಫೇಲ್ ಮಾಡಿದ್ವಿ. ಇಲ್ಲೆಲ್ಲ ಮಾಸ್ಟರ್ಸಲ್ಲಿ ಸಮ್ಟೈಮ್ಸ್ ಫೇಲ್ ಆಗ್ತೀವಿ. ಯಾಕಂದರೆ ಬಿಕಾಸ್ ನಮಗೆ ಇಂಡಿಯನ್ ಸಿಲೆಬಸ್ ಥರ ಇಲ್ಲಿರೋದಿಲ್ಲ, ಕಷ್ಟ ಇರುತ್ತೆ. ಸೊ ಹಂಚ್ಕೊಬೇಡಿ, ಬೇಜಾರಾಗಬೇಡಿ, ಅಯ್ಯೋ ನಾನು ಇಲ್ಲಿ ಬಂದೆ ಮಾಡೋಕ್ಕಾಗ್ತಾ ಇಲ್ಲ ಅಂತ ಇಲ್ಲ. ಸೊ ಒಂದು ಸ್ವಲ್ಪ ದಿನ ಬೇಜಾರಾಗುತ್ತೆ, ಕಮ್ ಅಪ್ ಆ್ಯಂಡ್ ದೆನ್ ಎಲ್ಲಿ ಏನು ತಪ್ಪು ಮಾಡಿದ್ರೆ ಅನ್ನೋದನ್ನ ಸರಿ ಮಾಡಿಕೊಂಡು ವರ್ಕೌಟ್ ಮಾಡಿ ಅದ್ರ ಮೇಲೆ ಅಷ್ಟೇ. ಯಾವತ್ತೂ ಅಷ್ಟೇ, ನಾವು ಬೇಜಾರು ಮಾಡ್ಕೊಂಡು ಕೂತ್ರೆ ನಮ್ಮನ್ನು ನೋಡೋರು ಯಾರು ಹೇಳಿ. ಆಮೇಲೆ ನಾವು ಬೇಜಾರು ಮಾಡ್ಕೊಂಡು ಕೂತ್ರೆ ನಮ್ಮ ಅಪ್ಪ ಅಮ್ಮನ ಸಾಕೋರು ಯಾರು ಅಂತ ಇಟ್ಕೊಬೇಕು ತಲೆಯಲ್ಲಿ. ಹಾಗಾಗಿ ಯಾವತ್ತೂ ಅಷ್ಟೇ ನಾವು ಯಾವುದೋ ಒಂದು ಚಿಕ್ಕದೇನು ಆಯಿತು ಅಂದ್ಕೊಂಡು ಅದನ್ನು ಇಟ್ಕೊಂಡು ಯೋಚನೆ ಮಾಡ್ಕೊಂಡು ಅಳ್ಕೊಂಡು ಕೂರೋದಕ್ಕಿಂತ ಆಗಿದ್ದಾಯಿತು ಮುಂದೆ ಏನು ಅಂತ ನೋಡ್ಕೊಂಡು ಮುಂದೆ ಹೋಗ್ತಾ ಇರಬೇಕು ಫ್ರೆಂಡ್ಸ್. ಅಷ್ಟೇ ನಾನು ಹೇಳೋದು. ನೋಡೋಣ, ನಿಮಗೆಲ್ಲರಿಗೂ ಇನ್ಸ್ಪೈರ್ ನಾನು ಮಾಡಿದರೆ ಈ ವ್ಲಾಗ್ ಲೈಕ್ ಮಾಡಿ, ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಡಿಸ್ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ. ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಇದು ಸುಷ್ಮಾ ಜೊತೆ ನಿಮ್ಮ ಮಾತುಕತೆ. ಈ ವ್ಲಾಗ್ ಆಗಿತ್ತು ಮಾತುಕತೆ ಸುಷ್ಮಾ ಜೊತೆ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಸಿಗೋಣ ಮತ್ತೆ ಎಲ್ಲರಿಗೂ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಎಲ್ರಿಗೂ ಟಾಟಾ, ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.